ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನಮ್ಮ RCBಗೆ ಒಂದು ಅಪ್ಡೇಟ್ ಬರ್ತಾ ಇದೆ ಗುರು. ಅವನ ಅಜ್ಜಿ ಪಿಂಡ ಅದು ಏನಾಗ್ತಿದೆ ಅಂತ ಗೊತ್ತಿಲ್ಲ, ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ ಅಂತ ಕಾಣಿಸುತ್ತೆ. ನಮ್ಮ RCBಗೆ ಒಬ್ಬೊಬ್ಬರು ಪ್ಲೇಯರ್ಗಳು ಇಂಜುರಿ ಆಗ್ತಾ ಇದ್ದಾರೆ. ಟಾಮ್ ಕರ್ನ್ ಡಿಸೆಂಬರಲ್ಲಿ ಇಂಜುರಿ ಆದರೂ, ಗೊತ್ತಿರೋ ಹಾಗೆ BBL ಅಲ್ಲಿ ಅವರು ರೀಸೆಂಟಾಗಿ ಇವಾಗ ಯಾವುದೇ ಮ್ಯಾಚ್ನ ಆಡ್ತಿಲ್ಲ ಆಕ್ಟಿವ್ ಆಗಿ. ಅವರು ರಿಕವರ್ ಆಗ್ತಾ ಇದ್ದಾರೆ. ಇನ್ನು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ IPL ಅಲ್ಲಿ ಬೇಗ ರಿಕವರ್ ಆಗ್ಬೋದು. ಇನ್ನೂ ಒಂದು ತಿಂಗಳು ಬಾಕಿ ಇರೋದನ್ನ ಇನ್ನೂ ಬೇಗ ರಿಕವರ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಸೊ ಆ ಹೋಪ್ಸ್ನ ಇನ್ನೂ RCB ಬಿಟ್ಟಿಲ್ಲ. ಟಾಮ್ ಕರ್ನ್ಗೆ ರಿಪ್ಲೇಸ್ಮೆಂಟ್ನ ಇನ್ನೂ ಹುಡುಕಿಲ್ಲ. ಬಟ್ ಇವಾಗ ಇನ್ನೂ ಒಂದು ಅಪ್ಡೇಟ್ ಬರ್ತಿದೆ. RCBಯ ಬೌಲರ್ ಆಗಿರುವಂಥ ಸ್ಟೋಕ್ಸ್ಗೆ ಇಂಜುರಿ ಆಗಿದೆ ಅಂತ. ಸೊ ಆದ್ದರಿಂದ ಅವ್ರನ್ನ PSL ಇಂದ ರೆಸ್ಟ್ರಿಕ್ಟ್ ಮಾಡಿದ್ರಂತೆ, ಡಿನೇ ಮಾಡಿದ್ರಂತೆ, NOCನ ಕೊಟ್ಟಿಲ್ವಂತೆ. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ನೀನು ಹೋಗ್ಬಿಟ್ಟು ಆಡಬೇಡ ಗುರು ಅಂತ ಹೇಳಿದಂತೆ PSL ಪಾಕಿಸ್ತಾನ್ ಸೂಪರ್ ಲೀಗ್ನ. ಆದ್ದರಿಂದ ನಮ್ಮ IPLಗೂ ಕೂಡ ನಮ್ಮ RCBಗೂ ಕೂಡ ಇವರ ಅವೈಲಬಿಲಿಟಿ ಏನಿದೆ ಇದು ಕ್ವೆಶನ್ ಇದೆ. ಯಾಕಂದರೆ ರೀಸೆಂಟಾಗಿ ಒಂದು ಅಪ್ಡೇಟ್ ಬಂತು, ಮಾರ್ಕ್ ವುಡ್ ಅವರ ರಿಲೇಟೆಡ್. ಮಾರ್ಕ್ ವುಡ್ಗೆ ಡಿನೇ ಮಾಡಿದ್ರು ಅವರು, IPLನ ನೀನು ಹೋಗಿ ಆಡಬೇಡ ಗುರು ಅಂತ ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ಒಬ್ಬರನ್ನ ರೀಪ್ಲೇಸ್ಮೆಂಟ್ ಆಗಿ ಜೋಸಫ್ನ ಅನೌನ್ಸ್ ಮಾಡಿದ್ರು LSG ಅವರು. ಸೊ ಅದೇ ರೀತಿ ಇವ್ರನ್ನೂ ಕೂಡ ಅನೌನ್ಸ್ ಮಾಡಬಹುದು ಅನ್ನೋ ಒಂದು ಕುತೂಹಲ ಇದೆ. ಇಲ್ಲಿ PSL ಆಡಬೇಡ ಅಂತ NOC ಕೊಟ್ಟಿಲ್ಲ, ಬಟ್ IPL ಆಡಬೇಡ ಅಂತಲೂ ಕೊಡಬಹುದು ಅಂತ ಅನ್ಕೋಬಹುದು. ಬಟ್ ಇನ್ನು IPL ಆಡಬೇಡ ಅಂತ ಅವ್ರು ಇನ್ನೂ ಹೇಳಿಲ್ಲ. ಬಟ್ ಇವ್ರು ಇಂಜುರಿ ಅಂತ ಇವಾಗ ಅಪ್ಡೇಟ್ ಬರ್ತಿದೆ, ಇಂಜೋರ್ಡ್ ಆಗಿದ್ದಾರಂತೆ. ನೇಚರ್ ಆಫ್ ಇಂಜುರಿನ ಇನ್ನೂ ಅವ್ರು ಡಿಸ್ಕ್ಲೋಸ್ ಮಾಡಿಲ್ಲ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು, ಎಲ್ಲಿಗೆ ಹೆಂಗೆ ಇಂಜುರಿ ಆಗಿದೆ ಅಂತ. ಅವರು ರೀಸೆಂಟಾಗಿ ಸೌತ್ ಆಫ್ರಿಕನ್ ಪ್ರೀಮಿಯರ್ ಲೀಗ್ SA20 ಡುಬಾನ್ ಸೂಪರ್ ಜೈಂಟ್ಸ್ಗೆ ಕೂಡ ಆಡಿದ್ರು, ಚೆನ್ನಾಗೂ ಕೂಡ ಪರ್ಫಾರ್ಮ್ ಮಾಡಿದ್ರು. ಸೊ ಅದಾದ್ಮೇಲೆ ಅವ್ರಿಗೆ ಇಂಜುರಿ ಆಗಿದೆಯಂತೆ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಟಾಪ್ ಲೀಗ್ ಇಂಜುರಿಗೆ ಇರಾಕಿಗರು ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅಂತ. ನಮ್ಮ RCBಗೆ ಆಡೋ ಅದೃಷ್ಟನೇ ಇಲ್ಲ ಅಂತ ಕಾಣಿಸುತ್ತೆ ಟಾಪ್ ಲೀಗ್ಗೆ. ಯಾಕಂದರೆ ಲಾಸ್ಟ್ ಟೂರ್ನಮೆಂಟಲ್ಲಿ, ಲಾಸ್ಟ್ ಸೀಸನ್ನಲ್ಲಿ ಮೊದಲನೇ ಮ್ಯಾಚಲ್ಲೇ ಕೈ ಮುರ್ಕೊಂಡು ಶೋಲ್ಡರ್ನ ಡಿಸ್ಲೊಕೇಟ್ ಮಾಡಿಕೊಂಡು ಹೋದಂಥ ಪ್ಲೇಯರು ಟಾಪ್ ಪ್ಲೇಯರು. ಸೊ ಈ ಸೀಸನ್ ನೋಡ್ತಾ ಅಂದರೆ ಈ ಕತೆ, ಲಾಸ್ಟ್ ಸೀಸನ್ ನೋಡ್ತಾ ಅಂದರೆ ಆ ಕತೆ. ಇದೇನು ಅಂತ ಗೊತ್ತಿಲ್ಲ. ಟಾಪ್ ಲೀಗ್ RCBಗೆ ಯಾಕೋ ಆಡೋದೇ ಇಲ್ಲ ಅನ್ನೋ ಥರನೇ ಕಾಣಿಸ್ತಿದೆ ಇದೆಲ್ಲ ಸಿನಾರಿಯೋಗಳೆಲ್ಲ ನೋಡ್ತಾ ಅಂದರೆ. ನಾನು ಫಸ್ಟಿಂದನೂ ಹೇಳ್ತಿದ್ದೆ ಟಾಪ್ ಲೀಗ್ ಇಂಜುರಿ ಇರಾಕಿ ಅಂತ. ಯಾಕೆಂದರೆ ಸುಮಾರು ಸಲ ಇಂಜುರಿ ಮಾಡ್ಕೊಂಡಿದ್ದಾರೆ ಅವರು. ಇದನ್ನು ಫಾರ್ ದ ವೆರಿ ಫಸ್ಟ್ ಟೈಮಲ್ಲ ಇಂಜುರಿ ಮಾಡ್ಕೊಂಡಿರೋದು. ಒಂದು ಇಯರಲ್ಲಿ 3-4 ಇಂಜುರಿ ಅಂತೂ ಪಕ್ಕ ಟಾಪ್ ಲೀಗಂತೂ ಇದ್ದೇ ಇರುತ್ತೆ. ಸೊ ಇವರ ರೀಪ್ಲೇಸ್ಮೆಂಟ್ ಆಗಿ ಯಾರನ್ನ ಅನೌನ್ಸ್ ಮಾಡಬಹುದು ಅಂತಾರೆ. ಇನ್ನೂ ಪರ್ಟಿಕ್ಯುಲರ್ಲಿ ಇವ್ರನ್ನ ತೆಗೆದಾಕ್ಬಿಟ್ಟಿದ್ದೀವಿ ಅಂತ ಯಾರೂ ಕೂಡ ಹೇಳಿಲ್ಲ. IPL ಇಂದನೂ ಕೂಡ ಏನೂ ಅಪ್ಡೇಟ್ ಬಂದಿಲ್ಲ, RCBನೂ ಕೂಡ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ECB ಅವರು ಕೂಡ IPL ಹೋಗಿ ಆಡಬೇಡ ಅಂತ ಹೇಳಿಲ್ಲ. ಬಟ್ ಇವ್ರಿಗೆ ಇಂಜುರಿ ಆಗಿರೋದ್ರಿಂದ ಅವರು ವರ್ಲ್ಡ್ ಕಪ್ಪಿಗೆ ಒಂಥರ ಮೈನ್ ಕಂಟೆಂಡರ್ ಆಗಿರೋದ್ರಿಂದ ಮುಂದೆಗಡೆ ಇರೋದ್ರಿಂದ ಟಾಪ್ ಲೆವೆಲ್ ಕೂಡ ಅದರಿಂದ ಸ್ವಲ್ಪ ಕೇರ್ನ ತಗೊಂತ ಇದೆ ECB ಅವರು. ಮಾರ್ಕ್ ವುಡ್ ಬಗ್ಗೆ ಯಾವ ಥರ ಕೇರ್ ತಗೊಂಡ್ರು ಇವ್ರ ಬಗ್ಗೆನೂ ಕೂಡ ಅದೇ ಥರ ಕೇರ್ನ ತೊಗೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವರು ಆಡೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದೆ ನಮ್ಮ RCBಗೆ. ಇದೊಂದು ಬ್ಯಾಡ್ ನ್ಯೂಸ್ ನಮ್ಮ RCBಗೆ. ಇವರ ರೀಪ್ಲೇಸ್ಮೆಂಟ್ ಆಗಿ ಇವಾಗ ಬರ್ತಾ ಇರೋಂಥ ಅಪ್ಡೇಟು RCB ಇವ್ರನ್ನ ತೊಗೊಳ್ಬಹುದು ಅಂತ, ಯಾರನ್ನ ಕ್ರಿಸ್ ಜಾರ್ಡನ್ನ ತಗೊಬಹುದು ಅಂತ ಅಪ್ಡೇಟ್ಸ್ಗಳು ಹರಿದಾಡ್ತಾ ಇದೆ. ಇದು ನಿಜ ಆಗುತ್ತೋ ಸುಳ್ಳಾಗುತ್ತೋ ಗೊತ್ತಿಲ್ಲ. 2016 ನಮ್ಮ RCBಗೆ ಆಡಿದಂಥ ಕ್ರಿಸ್ ಜಾರ್ಡನ್ನು ಒಂದೊಂದು ಟೈಮ್ ಮುಚ್ಚನಾಗಿ ಓಡಿಸ್ಕೊಂತಾರೆ, ಒಂದೊಂದು ಟೈಮ್ ಬೆಂಕಿ ಬೌಲಿಂಗ್ನ ಮಾಡ್ತಾರೆ. ಒಂಥರ ಇವರ ಬೌಲಿಂಗಲ್ಲಿ ಅನ್ಸರ್ಟನಿಟಿ ಅಂತೂ ಖಂಡಿತ ಇದೆ. ನೋಡೋಣ, ಇನ್ ಕೇಸ್ ಕ್ರಿಸ್ ಜಾರ್ಡನ್ ಏನಾದ್ರು ತೊಗೊಂಡ್ರು ಅಂತಾರೆ RCBನೇ ಅಪ್ಡೇಟ್ ಮಾಡ್ತಾರೆ. ಇದು ಜಸ್ಟ್ ಇವಾಗ ನಡೀತಾ ಇರೋದು, ಕ್ರಿಸ್ ಜಾರ್ಡನ್ ತೊಗೊಳ್ತಾ ಇದ್ದಾರೆ ಅಂತ ಇದು ರೂಮರ್ಸ್ ನಡೀತಾ ಇದೆ ಅಷ್ಟೇ. ಕ್ರಿಕೆಟ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಾಗಲೇ ನಮಗೆ ಗೊತ್ತಾಗೋದು ಇವ್ರನ್ನ ತಗೊಂಡಿದ್ದಾರಮ್ಮ ಅಂತ. ಕಾದು ನೋಡಬೇಕು ಅಷ್ಟೇ. ನಿಮಗೆ ಏನು ಅನ್ನಿಸ್ತಾ ಇದೆ? ಟಾಪ್ ಲೀಗ್ಗೆ ಮತ್ತೆ ಇಂಜುರಿ ಆಗಿದೆ ಅಂತ ECB ಅವರು ಅಪ್ಡೇಟ್ ಮಾಡಿದಲ್ಲ, PSL ಇಂದ ಇವ್ರನ್ನ ರೆಸ್ಟ್ರಿಕ್ಟ್ ಮಾಡಿದಾರಲ್ಲ, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾಬಾ.